ಪ್ರಿಯ ವೀಕ್ಷಕರೇ ನಮಸ್ಕಾರ. 2026 ಮಾರ್ಚ್ 3ನೇ ತಾರೀಕು ಮಂಗಳವಾರ ಒಂದು ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸುತ್ತೆ. ಈ ಚಂದ್ರಗ್ರಹಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಯಾಕಂದರೆ ಆ ದಿನ ಪೂರ್ಣಚಂದ್ರನು ಕೆಂಪು ವರ್ಣದಲ್ಲಿ ಕಾಣಿಸ್ತಾನೆ. ಅದಕ್ಕೆ ಹೆಸರೇನು ಕೊಟ್ಟಿದ್ದಾರೆ ಅಂದರೆ ಬ್ಲಡ್ ಮೂನ್ ಅಥವಾ ರೆಡ್ ಮೂನ್ ಅಂತ. 2026 ಮಾರ್ಚ್ 3ನೇ ತಾರೀಕಿನ ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸೋದು ಸಿಂಹ ರಾಶಿಯಲ್ಲಿ. ಇದು ಕೇತುಗ್ರಸ್ತ ಚಂದ್ರಗ್ರಹಣ. ಈಗ ಈ ಸಂಪೂರ್ಣ ಚಂದ್ರಗ್ರಹಣ ಗೋಚರಿಸೋದು ಪ್ರಮುಖವಾಗಿ ಬೇರೆ ಬೇರೆ ದೇಶಗಳಲ್ಲಿ. ಈಗ ಪೇರುಲ್ಲಿ, ಅಮೇರಿಕಾದಲ್ಲಿ ಸಾಕಷ್ಟು ಕಡೆ ಕಾಣುತ್ತದು. ನ್ಯೂಯಾರ್ಕಲ್ಲಿ, ಶಿಕಾಗೋ ಅಲ್ಲಿ, ವಾಷಿಂಗ್ಟನ್ DC, ಹವಾಯ್, ಸ್ಯಾನ್ ಫ್ರಾನ್ಸಿಸ್ಕೋ, ಲಾಸ್ ಏಂಜಲೀಸು, ಡೆಟ್ರಾಯ್ಟು, ನ್ಯೂ ಆರ್ಲಿಯನ್ಸು, ಹಾಗೆಯೇ ಕ್ಯಾನಡಾದಲ್ಲಿ ಕ್ವಿಬೆಕ್ಕಲ್ಲಿ ಕಾಣುತ್ತೆ. ಮತ್ತು ಇನ್ನೂ ಕೆಲವು ದೇಶಗಳಲ್ಲಿ ಫಿಲಿಪೈನ್ಸಲ್ಲಿ, ವಿಯೆಟ್ನಾಂ, ಆಸ್ಟ್ರೇಲಿಯಾ, ತೈವಾನ್, ಇಂಡೋನೇಷ್ಯಾ, ಹಾಂಗ್ಕಾಂಗ್, ಬ್ಯಾಂಕಾಕ್, ಸೌತ್ ಕೊರಿಯಾ, ದಕ್ಷಿಣ ಕೊರಿಯಾ, ಚೈನಾದಲ್ಲಿ ಬೀಜಿಂಗ್ ಹಾಗೂ ಶಾಂಘೈಯಲ್ಲಿ, ಜಪಾನಲ್ಲಿ ಟೋಕಿಯೋದಲ್ಲಿ ಹಾಗೂ ಮೆಕ್ಸಿಕೋದಲ್ಲೂ ಕೂಡ ಸಂಭವಿಸುತ್ತೆ. ಭಾರತದಲ್ಲಿ ಗೋಚರಿಸುತ್ತೆ, ಆದರೆ ಸಣ್ಣ ಪ್ರಮಾಣದಲ್ಲಿ. ಇನ್ನು ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಲ್ಲಿ ಗ್ರಹಣ ಕಾಣೋಕ್ಕೆ ಶುರು ಆಗೋದು ಸಣ್ಣ ಪ್ರಮಾಣದಲ್ಲಿ ಮಾರ್ಚ್ 3ನೇ ತಾರೀಕು ಸಂಜೆ 6 ಗಂಟೆ 47 ನಿಮಿಷಕ್ಕೆ. ಹಾಗೆಯೇ ಮುಗಿಯೋದು ಸಂಜೆ 7 ಗಂಟೆ 53 ನಿಮಿಷಕ್ಕೆ. ಅಂದರೆ ಒಟ್ಟು 1 ಗಂಟೆ 6 ನಿಮಿಷ ಬೆಂಗಳೂರಲ್ಲಿ ಸರಳವಾಗಿ ನಾವು ಕಾಣ್ಬೋದು. ಹೀಗಾಗಿ ಆಚರಣೆ ಕೂಡ ಖಂಡಿತವಾಗಿರುತ್ತೆ ವೀಕ್ಷಕರೇ. ಬೆಳಗ್ಗೆ ಎಂದಿನಂತೆ ನಿತ್ಯ ಕರ್ಮಾದಿಗಳು ಮಾಡಿಕೊಂಡು ಮಧ್ಯಾಹ್ನ ಊಟ ಮಾಡ್ಕೋಬಹುದು. ಇನ್ನು ನಮ್ಮ ದೇಶದಲ್ಲಿ ಅದು ಸಂಪೂರ್ಣ ಗೋಚರಿಸೆ. ಅನಾರೋಗ್ಯದವರು ಬೇಕಾದರೆ ಮಧ್ಯಾಹ್ನದ ನಂತರ 3 ಗಂಟೆ 30 ನಿಮಿಷದೊಳಗೆ ಇನ್ನಷ್ಟು ಲಘು ಆಹಾರ ಬೇಕಾದರೆ ಸೇವಿಸ್ಬೋದು. ಗ್ರಹಣ ಆದಮೇಲೆ ಅಂದರೆ ರಾತ್ರಿ 8 ಗಂಟೆ ಮೇಲೆ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೋಬಹುದು. ಅಕ್ಕಿ ಹಾಗೂ ಬೇಳೆ ಡಬ್ಬಿಗಳ ಮೇಲೆ ಯಾವುದೇ ಆಹಾರ ಪದಾರ್ಥಗಳಿದ್ದರೆ, ಅಂದರೆ ಹಸಿ ಪದಾರ್ಥಗಳು ಅಂದರೆ ಕುಕ್ ಆಗ್ತಿರೋಂಥ ಪದಾರ್ಥಗಳು, ಅದ್ರ ಮೇಲೆ ದರ್ಬೆ ಹುಲ್ಲನ್ನು ಇಡ್ಬೋದು. ಇನ್ನು ಗ್ರಹಣ ಆರಂಭ ಆಗೋದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂದರೆ IST ಮಾರ್ಚ್ 3ನೇ ತಾರೀಕು ಮಂಗಳವಾರ ಮಧ್ಯಾಹ್ನ 2 ಗಂಟೆ 14 ನಿಮಿಷಕ್ಕೆ. ಇದು UTC ಅಂತ ಕನ್ವರ್ಟ್ ಮಾಡಿರೋ ಟೈಮು. ಸಂಪೂರ್ಣತೆ ಸಂಜೆ 5 ಗಂಟೆ 4 ನಿಮಿಷಕ್ಕೆ. ಹಾಗೆಯೇ ಮೋಕ್ಷ ಕಾಲ ಮಾರ್ಚ್ 3ನೇ ತಾರೀಕು ಮಂಗಳವಾರ ಸಂಜೆ 7 ಗಂಟೆ 53 ನಿಮಿಷಕ್ಕೆ. ಅಲ್ಲಿಗೆ ಒಟ್ಟು ಗ್ರಹಣದ ಅವಧಿ 5 ಗಂಟೆ 39 ನಿಮಿಷ ಇರುತ್ತೆ. ಕೆಲವು ದೇಶಗಳಲ್ಲಿ ಸಂಪೂರ್ಣತೆ ಹತ್ತಿರ ಬರ್ತಾ ಇದ್ದಂತೆ ಚಂದ್ರನು ಭಾಳ ಕೆಂಪು ವರ್ಣಕ್ಕೆ ತಿರುಗ್ತಾನೆ. ಇನ್ನೊಂದು ಕಡೆ ಕೌತುಕ ಅಂದರೆ ಅದ್ಭುತ ದೃಶ್ಯ ಕೂಡ ಇದು. ಇನ್ನು ನಮ್ಮ ದೇಶದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಗ್ರಹಣ ಗೋಚರಿಸೋದ್ರಿಂದ ಚಂದ್ರನು ಸ್ವಲ್ಪ ಕೆಂಪು ವರ್ಣದಲ್ಲಿ ಸಣ್ಣ ಪ್ರಮಾಣದಲ್ಲಿ ಕಾಣಿಸ್ಕೋಬೋದೇನೋ. ಇನ್ನು ಮತ್ತೊಂದು ಕಡೆ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಈ ಬ್ಲಡ್ ಮೂನ್ ಅಷ್ಟು ಶುಭವಲ್ಲ ಅಂತ ಹೇಳ್ತಾರೆ. ವರಯಾಮಿರಾಚಾರ್ಯರು ಬೃಹತ್ ಸಂಹಿತದ ಪ್ರಕಾರ ಅಲ್ಲೇ ಹೇಳ್ತಾರೆ ಸ್ಪಷ್ಟವಾಗಿ, ಈ ರೀತಿ ಚಂದ್ರಗ್ರಹಣ ನಡೆದರೆ ಯುದ್ಧ ಭೀತಿ, ಹಾಗೆಯೇ ರಾಜರುಗಳಿಗೆ ಒಳ್ಳೆಯದಲ್ಲ, ಬೆಂಕಿ ಅವಘಡಗಳು, ಹಾಗೆಯೇ ಪ್ರಕೃತಿ ವಿಕೋಪಗಳು ಕೂಡ ಹೆಚ್ಚಾಗಬಹುದು ಅಂತ ಹೇಳ್ತಾರೆ. ಈ ಗ್ರಹಣದ ವೈಶಿಷ್ಟ್ಯ ಹಾಗೂ ಪ್ರಭಾವ ಬಹಳ ಮಹತ್ವ ಹೊಂದುತ್ತೆ. ಚಂದ್ರಗ್ರಹಣ ಶುರು ಆಗೋ ಸಮಯಕ್ಕೆ ಅಂದರೆ ಭಾರತೀಯ ಕಾಲಮಾನಕ್ಕೆ ಸಂಬಂಧಪಟ್ಟಂತೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ಒಂದು ಕುಂಡ್ಲಿ ಹಾಕಿದಾಗ ಗ್ರಹ ಸ್ಥಿತಿಗಳು ಈ ರೀತಿ ಇರುತ್ತೆ ವೀಕ್ಷಕರೇ. ಮಿಥುನ ಲಗ್ನದಲ್ಲಿ ವಕ್ರಗುರು, ತೃತೀಯದಲ್ಲಿ ಅಂದರೆ ಸಿಂಹದಲ್ಲಿ ಚಂದ್ರ ಹಾಗೂ ಕೇತು, ನವಮದಲ್ಲಿ ಅಂದರೆ ಕುಂಭದಲ್ಲಿ ಚತುರ್ಗ್ರಹಗಳು ರವಿ, ಕುಜ, ವಕ್ರಬುಧ ಹಾಗೂ ರಾಹು, ಕರ್ಮಸ್ಥಾನದಲ್ಲಿ ಅಂದರೆ 10ನೇ ಮನೆ ಮೀನದಲ್ಲಿ ಉಚ್ಚ ಶುಕ್ರ ಹಾಗೂ ಶನಿ ಇರ್ತಾರೆ. ಇನ್ನು ಯಾವ ರಾಶಿಯ ಮೇಲೆ ಏನು ಪರಿಣಾಮ ಅಂತ ತಿಳಿಸೋದಕ್ಕೆ ಮುಂಚಿತವಾಗಿ ಸ್ವಲ್ಪ ಪ್ರಪಂಚದ ಮೇಲೆ ಏನು ಪರಿಣಾಮ ಅಂತ ತಿಳ್ಕೊಳ್ಳೋಣ. ಅದು ನಾನು ಸ್ವಲ್ಪ ಲೆಕ್ಕಾಚಾರ ಹಾಕ್ಕೊಂಡು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾವ ದೇಶಗಳಲ್ಲಿ ಹೆಚ್ಚಾಗಿ ಗೋಚರಿಸುತ್ತೋ
ಆ ದೇಶಗಳಲ್ಲಿ ಪ್ರಕೃತಿ ವಿಕೋಪಗಳು ಹಾಗೂ ಅಗ್ನಿ ಅವಘಡಗಳು ಕಾಣಿಸ್ಕೋಬಹುದು. ಸಾಧಾರಣವಾಗಿ ಪ್ರಕೃತಿಯ ಮೇಲೆ ಅಥವಾ ಹವಾಮಾನದ ಮೇಲೆ ಚಂದ್ರಗ್ರಹಣದ ಪ್ರಭಾವ ಕನಿಷ್ಠ 3 ತಿಂಗಳಾದರೂ ಇರುತ್ತೆ ವೀಕ್ಷಕರೇ. ಇನ್ನು ರಾಶಿಗಳ ಮೇಲೆ ಹೆಚ್ಚು ಕಡಿಮೆ 1 ತಿಂಗಳಾದರೂ ಇರಬಹುದು. ಸೆಪ್ಟೆಂಬರ್ 2025ರ ಚಂದ್ರಗ್ರಹಣದ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ ಡಿಜಿಟಲ್ ಮೀಡಿಯಾ ಇನ್ನಷ್ಟು ಬೆಳೆಯುತ್ತೆ ಅಂತ. ಈಗ ನೀವೆಲ್ಲ ನೋಡ್ತಾ ಇರೋ ಹಾಗೆ ನಮ್ಮ ಪ್ರಧಾನಿಯವರು AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೆಳೆಸೋ ಕಾರ್ಯದಲ್ಲಿ ಭಾಳ ಜೋರಾಗಿ ತೊಡಗಿದ್ದಾರೆ. ಈಗ ನೋಡಿ, ಆ ಕುಂಡ್ಲಿ ತಗೊಂಡಾಗ ಧನಕಾರಕ ಗುರು ಲಗ್ನದಲ್ಲಿ ವಕ್ರ ಇದ್ದರೆ ಆ ಗುರುಗೆ ಯಾವಾಗಲೂ ನಾವು ಧನಕಾರಕ ಅಂತೀವಿ, ನ್ಯಾಚುರಲ್ ಸಿಗ್ನಿಫಿಕೆನ್ಸ್ ಆಫ್ ಮನಿ ಮ್ಯಾಟರ್ಸ್ ಅಂತ. ಪ್ರಪಂಚದ ಎಕಾನಮಿ ಏರಿಳಿತ ಕಾಣಬಹುದು, ಅಂದರೆ ಸ್ಟೇಬಲ್ ಆಗಿರೋದಿಲ್ಲ ಅಂತ, ಯಾಕಂದರೆ ಗುರು ವಕ್ರವಾಗಿದ್ದಾನೆ. ತೃತೀಯದಲ್ಲಿ ಚಂದ್ರ ಹಾಗೂ ಕೇತು ಇರೋದ್ರಿಂದ ಹಡಗುಗಳಿಗೆ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಧಾರ್ಮಿಕ ಕ್ಷೇತ್ರಗಳಲ್ಲಿ ಸೋಂಕುಗಳು ಹೆಚ್ಚಾಗಬಹುದು, ಅಂದರೆ ಪಿಲಿಗ್ರಿಮ್ ಸೆಂಟರ್ಸಲ್ಲಿ ಸ್ವಲ್ಪ ಹೆಚ್ಚಾಗಬಹುದು. ಇನ್ನು ನವಮದಲ್ಲಿ ಕುಜ ಹಾಗೂ ರಾಹು ಇರೋದ್ರಿಂದ ಆಫ್ಘಾನಿಸ್ತಾನ್, ಇರಾನ್, ಇರಾಕ್ ಹಾಗೂ ಸೌದಿ ದೇಶಗಳ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ. ಅಲ್ಲಿ ಆಂತರಿಕದಲ್ಲಿ ಇಂಟರ್ನಲ್ ಗಲಭೆಗಳು, ಆಮೇಲೆ ಕೆಲಸ ಬರ್ದಿರೋ ರೂಲ್ಸು ಅಲ್ಲಿ ಹೆಚ್ಚಾಗ್ತಾ ಹೋಗ್ಬೋದು. ಶನಿ ಹಾಗೂ ಉಚ್ಚ ಶುಕ್ರ ಕರ್ಮಸ್ಥಾನದಲ್ಲಿರೋದ್ರಿಂದ ಆಟೋಮೊಬೈಲ್ ಇಂಡಸ್ಟ್ರಿ ಆವಿಷ್ಕಾರಗಳು ಹೆಚ್ಚುತ್ತೆ, ಅಂದರೆ ಹೊಸ ಹೊಸ ಥರ ವಾಹನಗಳೆಲ್ಲ ಶುರು ಆಗುತ್ತೆ. ಹಾಗೆಯೇ ಸಿನಿಮಾ ರಂಗಕ್ಕೂ ಬಹಳನೇ ಒಳ್ಳೆಯದು. ಹಾಗೇನೆ ಇಲ್ಲೊಂದು ವಿಷಯ, ಶನಿಯಿಂದ ಕೂಡ ಸಿನಿಮಾ ರಂಗಕ್ಕೆ ಒಳ್ಳೆಯದರ ಜೊತೆಯಲ್ಲಿ ಒಂದು ಅಶುಭ ಕೂಡ ಉಂಟಾಗ್ಬೋದು. ಈಗ ಶನಿ ಕ್ವಾಲಿಟಿನೇ ದುಃಖಂ ದಿನೇಶಾತ್ಮಜ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಮಾರ್ಚ್ 13ನೇ ತಾರೀಕು ಕುಂಭರಾಶಿಯಲ್ಲಿ ಕುಜ ಹಾಗೂ ರಾಹು ಸಂಧಿ ನಡೆಯುತ್ತೆ. ಇದು ವಾಯುತತ್ವ ರಾಶಿಯಲ್ಲಿ ನಡೆಯೋದ್ರಿಂದ ವಾಯು ಮಾಲಿನ್ಯ ಹೆಚ್ಚುತ್ತೆ. ಕೆಲವು ಕಾರ್ಖಾನೆಗಳಿಂದ ವಿಷಭರಿತ ಪರಿಸ್ಥಿತಿಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸೋರಿಕೆಗಳು ಜಾಸ್ತಿ ಆಗ್ಬೋದು. ಹಾಗೆಯೇ ಈ ಕುಜ ರಾಹು ಸಂಧಿ ನಡೆದ ಕೆಲವೇ ವಾರಗಳಲ್ಲಿ ಇದು ಕುಂಭ ಒಂದು ವಾಯುತತ್ವ ರಾಶಿಯಾಗಿರೋದ್ರಿಂದ ಒಂದು ವೈಮಾನಿಕ ವೈಪರೀತ್ಯ ಕೂಡ ತಿರುಗಿ ಕಂಡುಕೋಬೋದು ನಾವು. ಕುಜ ರಾಹು ಸಂಧಿಯಿಂದ ಗಲಭೆಗಳು ಹೆಚ್ಚಾಗತ್ತೆ, ಗಲಾಟೆಗಳು, ಇಂಟರ್ನಲ್ ಡಿಸ್ಟರ್ಬೆನ್ಸಸ್ ಅಂತ ಹೇಳ್ತೀವಲ್ಲ, ಅದನ್ನು ಸ್ವಲ್ಪ ಜಾಸ್ತಿ ಆಗ್ಬೋದು. ಇನ್ನು 12 ರಾಶಿಗಳ ಫಲಾಫಲಗಳನ್ನ ಇವಾಗ ನೋಡೋಣ. ಈಗ ಮೊದಲನೇದಾಗಿ ಮೇಷ. ರಾಶ್ಯಾಧಿಪತಿ ಹಾಗೂ ಅಷ್ಟಮಾಧಿಪತಿ ಕುಜ ಲಾಭದಲ್ಲಿರೋದ್ರಿಂದ ಮೇಷರಾಶಿಯವರಿಗೆ ಧನಲಾಭ ಉಂಟಾಗುತ್ತೆ. ಪಿತ್ರಾರ್ಜಿತ ಆಸ್ತಿ ಲಭ್ಯ ಆಗಬಹುದು. ಪಿತೃಸ್ಥಾನಾಧಿಪತಿ ಗುರು ಪಿತೃಸ್ಥಾನದ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ತಂದೆಯಿಂದ ಲಾಭ. ಪಂಚಮದಲ್ಲಿ ಮಾತೃಕಾರಕ ಚಂದ್ರ ಕೇತುಗ್ರಸ್ತನಾಗಿರೋದ್ರಿಂದ ತಾಯಿ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಈ ರಾಶಿಯ ಗರ್ಭಿಣಿಯರು ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಹಾಗೆಯೇ ಮೇಷರಾಶಿಯವರಿಗೆ ಮಕ್ಕಳ ವಿಷಯದಲ್ಲಿ ಏನಾದರೂ ಬೇಸರಗಳು ಉಂಟಾಗ್ತಾ ಇರುತ್ತೆ. ಯಾಕಂದರೆ ಪಂಚಮದಲ್ಲಿ ಇದು ಚಂದ್ರ ಗ್ರಹಣಕ್ಕೀಡಾಗಿರೋದ್ರಿಂದ ಮಕ್ಕಳು ಸ್ವಲ್ಪ ಏನಾದರೂ ಅಸಭ್ಯವಾಗಿ ನಡ್ಕೋಬಹುದು. ಆ ರೀತಿಯಲ್ಲಿ ಕರ್ಮಸ್ಥಾನಾಧಿಪತಿ ಶನಿ ಉಚ್ಚ ಶುಕ್ರನ ಜೊತೆ ಇರೋದ್ರಿಂದ ಮದುವೆ ಪ್ರಯತ್ನಗಳು ಫಲಿಸುತ್ತೆ. ಹಾಗೆಯೇ ವಿದೇಶ ನೌಕರಿಗೆ ಪ್ರಯತ್ನ ಪಡ್ತಾ ಇದ್ದರೆ ಅದರಲ್ಲೂ ಶುಭ ಉಂಟಾಗಬಹುದು. ತೃತೀಯ ಷಷ್ಠ್ಯಾಧಿಪತಿ ಬುಧ ಏಕಾದಶದಲ್ಲಿರೋದ್ರಿಂದ ಸೋದರ ಮಾವನ ಯೋಗಕ್ಷೇಮಕ್ಕೆ ಅಷ್ಟು ಕ್ಷೇಮ ಅಲ್ಲ, ಅಷ್ಟು ಒಳ್ಳೆಯದಲ್ಲ. ಇನ್ನು ಇವರಿಗೆ ಸಂಬಂಧಪಟ್ಟಂತೆ ಪರಿಹಾರ, ಗ್ರಹಣದ ಸಮಯದಲ್ಲಿ ಇವಾಗ ನಾನು ಹೇಳೋ ಮಂತ್ರವನ್ನು ಉತ್ತರಾಭಿಮುಖ 108 ಬಾರಿ ಜಪಿಸಬೇಕು. ಈ ಮಂತ್ರ ಹೆಂಗೆ ಬರುತ್ತೆ ಅಂದರೆ, ಓಂ ಹಂ ಹನುಮತೆ ನಮಃ. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಓಂ ಹಂ ಹನುಮತೆ ನಮಃ. ಇಷ್ಟು ಮೇಷರಾಶಿಯ ಫಲಾಫಲಗಳು. ಈಗ ವೃಷಭ. ರಾಶ್ಯಾಧಿಪತಿ ಶುಕ್ರ ಏಕಾದಶದಲ್ಲಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ವೃಷಭ ರಾಶಿಯವರಿಗೆ ಹಣದ ಕೊರತೆ ಇರೋಲ್ಲ, ತಕ್ಕ ಮಟ್ಟಿಗೆ ಧನಾಗಮನ ಇರುತ್ತೆ. ಲಾಭಸ್ಥಾನಾಧಿಪತಿ ಗುರು ದ್ವಿತೀಯದಲ್ಲಿರೋದ್ರಿಂದ ಅದಕ್ಕೊಂದು ಧನಯೋಗ ಅಂತ ಹೇಳ್ತೀವಿ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳಿಗೆ ಅನಿರೀಕ್ಷಿತ ಧನಲಾಭ ಉಂಟಾಗುತ್ತೆ. ತೃತೀಯದಲ್ಲಿ ವಕ್ರಗುರು ಇರೋದ್ರಿಂದ ಕೌಟುಂಬಿಕ ಜೀವನದಲ್ಲಿ ಸಮಾಧಾನ ಇರುತ್ತೆ.
ಚತುರ್ಥದಲ್ಲಿ ಅಂದರೆ ಮಾತೃಸ್ಥಾನದಲ್ಲಿ ಕೇತುಗ್ರಸ್ತ ಚಂದ್ರನಿಂದ ಯಾವಾಗಲೂ ಹೇಳೋ ಹಾಗೆ ಕಾರಕೋ ಭಾವನಾಶ ಅಂತ ತಾಯಿ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ. ಕರ್ಮಸ್ಥಾನದಲ್ಲಿ ಅಂದರೆ 10ನೇ ಮನೆಯಲ್ಲಿ ರವಿ ಇರೋದ್ರಿಂದ ಈ ರಾಶಿಯ ಸರ್ಕಾರಿ ನೌಕರರಿಗೆ ಬಡ್ತಿ ಅಂದರೆ ಪ್ರಮೋಷನ್ ಸಿಗ್ಬೋದು, ಈ ರೀತಿ ಒಳ್ಳೆಯದುಂಟಾಗ್ಬೋದು. ಸಪ್ತಮಾಧಿಪತಿ ಕುಜ ದಶಮದಲ್ಲಿ ರಾಹು ಜೊತೆ ಇರೋದ್ರಿಂದ ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ಏರುಪೇರು. ರಾಹುಗ್ರಸ್ತ ಕುಜನ ದೃಷ್ಟಿ ವೃಷಭದ ಮೇಲೆ ಇರೋದ್ರಿಂದ, ವೃಷಭ ರಾಶಿಯ ಮೇಲೆ ಇರೋದ್ರಿಂದ ವೃಷಭ ರಾಶಿಯವರಿಗೆ ಸೋಂಕುಗಳು ಕಾಣಿಸ್ಬೋದು. ರಾಹು ಯಾವಾಗಲೂ ಒಂದು 4th ಹೌಸ್ ಆಸ್ಪೆಕ್ಟ್ ಅಂತ ಇರುತ್ತೆ. ಕಾಲುಗಳಲ್ಲಿ ನಿಶಕ್ತಿ ಉಂಟಾಗ್ಬೋದು. ಪಂಚಮಾಧಿಪತಿ ಬುಧ ಕರ್ಮಸ್ಥಾನದಲ್ಲಿರೋದ್ರಿಂದ ವೃಷಭ ರಾಶಿಯವರ ಮಕ್ಕಳ ಉದ್ಯೋಗದಲ್ಲಿ ಅವರು ಏಳಿಗೆ ಕಾಣಬಹುದು. ಮಕ್ಕಳಿಗೆ ಒಳ್ಳೊಳ್ಳೆ ನೌಕರಿ ಸಿಗಬಹುದು. ಶುಕ್ರ ಹಾಗೂ ಶನಿ ಏಕಾದಶಿಯಲ್ಲಿರೋದ್ರಿಂದ ಮದುವೆ ಪ್ರಯತ್ನಗಳು ಲಭಿಸುತ್ತೆ. ಇವರಿಗೆ ಪರಿಹಾರ, ಈಗ ನಾನು ಹೇಳೋ ಮಂತ್ರವನ್ನು ನೋಡಿ ವಿಚಾರ, ಎಲ್ರಿಗೂ ನಾನು ಭಾಳ ಸರಳವಾಗಿರುವಂಥ ಪರಿಹಾರ ಹೇಳಿದ್ದೀನಿ. ಗ್ರಹಣದ ಸಮಯದಲ್ಲಿ ಉತ್ತರಾಭಿಮುಖ 108 ಬಾರಿ ಜಪಿಸಬೇಕು. ಈ ಮಂತ್ರ ಬಂದು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಬರುತ್ತೆ. ಇಷ್ಟು ವೃಷಭ ರಾಶಿಯ ಫಲಾಫಲಗಳು. ಈಗ ಮಿಥುನ ರಾಶ್ಯಾಧಿಪತಿ ಬುಧ ನವಮದಲ್ಲಿ ವಕ್ರ. ಇದರಿಂದ ಮಿಥುನ ರಾಶಿಯವರಿಗೆ ಸ್ವಲ್ಪ ಎಲ್ಲ ಕೆಲಸಗಳಲ್ಲಿ ಹಿನ್ನಡೆ. ವಕ್ರ ಅಂದರೆ ಹೆಂಗೆ ಅಂದರೆ ಸೊಂಟಕ್ಕೆ ಒಂದು ಹಗ್ಗ ಕಟ್ಬಿಟ್ಟು ಈಗ ಇಟ್ಕೊಂಡಿರ್ತಾರೆ. ಕೆಲವು ವಿಷಯಕ್ಕೆ ಒಳ್ಳೆಯದು, ಕೆಲವು ವಿಷಯಕ್ಕೆ ಒಳ್ಳೆಯದಲ್ಲ. ರಾಶಿಯಲ್ಲಿ ಗುರು ಇರೋದ್ರಿಂದ ಸ್ಥಿರತೆ ಇರುತ್ತೆ. ಆದರೆ ಸಾಧಾರಣವಾಗಿ ಜನ್ಮರಾಶಿಯಲ್ಲಿ ಗುರು ಅಷ್ಟು ಶುಭ ಅಲ್ಲ. ಜನ್ಮಗುರು ನರೋದುಕಂ ಅಂತ ಹೇಳೋ ಹಾಗೆ ಮನಸ್ಸಿಗೆ ಏನಾದರೂ ಒಂಥರ ಬೇಸರಗಳು ಉಂಟಾಗ್ತಾನೆ ಇರುತ್ತೆ. ತೃತೀಯದಲ್ಲಿ ಅಂದರೆ ಭ್ರಾತೃಸ್ಥಾನದಲ್ಲಿ ದ್ವಿತೀಯಾಧಿಪತಿ ಗ್ರಹಣಗ್ರಸ್ತ ಚಂದ್ರ ಇರೋದ್ರಿಂದ ಪ್ರಯಾಣದಲ್ಲಿ ಅಪಘಾತದ ಸಾಧ್ಯತೆ ಇರುತ್ತೆ. ಹಾಗೆಯೇ ಒಡ ಹುಟ್ಟಿದವ್ರ ಜೊತೆ ದುಡ್ಡಿನ ವಿಷಯದಲ್ಲಿ ಏನಾದರೂ ಮನಸ್ತಾಪಗಳು ಉಂಟಾಗ್ತಾ ಇರ್ಬೋದು. ಯಾವುದೋ ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದು ಆ ರೀತಿಯಲ್ಲಿ. ನವಮದಲ್ಲಿ ಕುಜ ಹಾಗೂ ರಾಹು ಇದ್ದರೆ ತಂದೆಗೆ ವಿಚಿತ್ರ ಸೋಂಕು ಕಾಣಿಸ್ಕೋಬೋದು, ಇನ್ಫೆಕ್ಷನ್ಸು. ಹಾಗೆಯೇ ಕುಜ ಲಾಭಾಧಿಪತಿಯಾಗಿ ಏನಾದರೂ ಆಸ್ತಿ ವಿಷಯದಲ್ಲಿ ಅನುಕೂಲ ಉಂಟು ಮಾಡ್ಬೋದು. ತೃತೀಯಾಧಿಪತಿ ರವಿ ನವಮದಲ್ಲಿ ರಾಹುಗ್ರಸ್ತನಾಗಿರೋದ್ರಿಂದ ಅಕ್ಕ ಅಥವಾ ಅಣ್ಣನ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಕರ್ಮಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ಮಿಥುನ ರಾಶಿಯ ಸಿನಿಮಾ ನಟ ಅಥವಾ ನಟಿಯರಿಗೆ ಯಶಸ್ಸು ಹಾಗೂ ಕೀರ್ತಿ ಹೆಚ್ಚಾಗಬಹುದು. ಕರ್ಮಸ್ಥಾನದಲ್ಲಿ ಜಲತತ್ವ ರಾಶಿಯಲ್ಲಿ ಶನಿ ಇರೋದ್ರಿಂದ ಹೊರದೇಶದಲ್ಲಿ ವಿದೇಶದಲ್ಲಿ ನೌಕರಿಯಲ್ಲಿರುವಂಥವ್ರಿಗೆ ಸ್ವಲ್ಪ ಶುಭ ಹೆಚ್ಚು ಉಂಟಾಗತ್ತೆ. ಇನ್ನು ಇವರಿಗೆ ಪರಿಹಾರ ಹೇಗೆ ಅಂದರೆ, ಈಗ ನಾನು ಹೇಳೋ ಮಂತ್ರವನ್ನು ಗ್ರಹಣ ಸಮಯದಲ್ಲಿ 108 ಬಾರಿ ಜಪಿಸಬೇಕು. ಈ ಮಂತ್ರ ಭಾಳ ಸರಳವಾಗಿದೆ, ಭಾಳ ಸಿಂಪಲಾಗಿ ಬರುತ್ತೆ. ಓಂ ಅನಂತಾಯ ನಮಃ ಅಂತ ಬರುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಓಂ ಅನಂತಾಯ ನಮಃ ಅಂತ. ಇಷ್ಟು ವೀಕ್ಷಕರೇ ಮಿಥುನ ರಾಶಿಗೆ ಸಂಬಂಧಪಟ್ಟಿದ್ದು ಫಲಗಳು. ಈಗ ಕಟಕ ರಾಶಿಯವರು ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಯಾಕಂದರೆ ರಾಷ್ಟ್ರಾಧಿಪತಿ ಚಂದ್ರನೇ ಗ್ರಹಣಕ್ಕೆ ಈಡಾಗಿದ್ದಾನೆ. ದ್ವಿತೀಯದಲ್ಲಿ ಚಂದ್ರ ಕೇತುದು ಸಂಯೋಜನೆ ಇರುತ್ತೆ. ದಂತ ಸಮಸ್ಯೆಗಳು ಹಾಗೂ ಪ್ರತ್ಯೇಕವಾಗಿ ಎಡಗಣ್ಣಿಗೆ ಪೆಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ಇದೆಲ್ಲ ನೋಡಿ ವೀಕ್ಷಕರೇ, ನಾನು ಬಹಳ ಅನುಭವದ ಮೇಲೆ ಹೇಳ್ತಾ ಇರೋದು. ಈ ರಾಶಿಯ ಹೋಟೆಲ್ ಅಥವಾ ಬಾರ್ ನಡೆಸೋರಿಗೆ ಕಷ್ಟಗಳು ಸ್ವಲ್ಪ ಹೆಚ್ಚಾಗಬಹುದು. ಅಷ್ಟಮದಲ್ಲಿ ವಕ್ರಬುಧನಿಂದ ಕಾನೂನು ಸಮಸ್ಯೆಗಳು ಕೂಡ ಕಾಣಿಸ್ಕೋಬೋದು. ಆದರೆ ಧನಸ್ಥಾನಾಧಿಪತಿ ರವಿ ಅಷ್ಟಮದಲ್ಲಿರೋದ್ರಿಂದ ಪಿತ್ರಾರ್ಜಿತ ಆಸ್ತಿ ಲಭ್ಯ. ಅಷ್ಟಮದಲ್ಲಿ ರಾಹು ಇರೋದ್ರಿಂದ ಸೋಮಾರಿತನ ಹೆಚ್ಚುತ್ತೆ. ಹಾಗೆಯೇ ಕುಜ ಮತ್ತು ರಾಹು ಅಷ್ಟಮದಲ್ಲಿ ಸೇರಿರೋದ್ರಿಂದ ಚರ್ಮ ಸೋಂಕುಗಳು ಚಿಕ್ಕದಾಗಿ ಕಾಣಿಸ್ಕೋಬೋದು. ಅಷ್ಟಮದಲ್ಲಿ ರಾಹು ಹಾಗೂ ಕುಜ ಇರೋದ್ರಿಂದ ಕಟಕ ರಾಶಿಯವರಿಗೆ ವಾಹನ ಅಪಘಾತದ ಸಾಧ್ಯತೆಗಳು ಮತ್ತು ಕಬ್ಬಿಣದಿಂದ ತೊಂದರೆ ಆಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಬೆಂಕಿ ವಿಷಯಲ್ಲೂ ಸ್ವಲ್ಪ ದೂರ ಇದ್ದರೆ ವಾಸಿ. ಅಂದರೆ ಬೆಂಕಿ ಅಂದರೆ ಸ್ಟವ್, ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಮಾತೃಸ್ಥಾನಾಧಿಪತಿ ಶುಕ್ರ ಹಾಗೂ ಶನಿ ನವಮದಲ್ಲಿರೋದ್ರಿಂದ ತಾಯಿ ತಂದೆಗೆ ಸಂತಸ. ಇಷ್ಟೆಲ್ಲ ಅಷ್ಟಮದಲ್ಲಿ ಚತುರ್ಗ್ರಹಗಳು ಅಶುಭ ಅನಿಸಿದ್ರೂ ಭಾಗ್ಯಸ್ಥಾನಾಧಿಪತಿ ಗುರು
ಅಷ್ಟಮದ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಯಾವುದೋ ದೈವಶಕ್ತಿ ಕಟಕ ರಾಶಿಯವರಿಗೆ ಒಂದು ಬಲ ಕೊಟ್ಟು ಗ್ರಹ ದೋಷಗಳ ಅಶುಭವನ್ನು ನಿಯಂತ್ರಣ ಮಾಡುತ್ತೆ ಹಾಗೂ ಕಡೆಯಲ್ಲಿ ಯಶಸ್ಸು ಕೂಡ ಕೊಡುತ್ತೆ. ಇದು ಇವ್ರಿಗೆ ಪರಿಹಾರ ಏನು ಅಂದರೆ, ಈ ಮಂತ್ರವನ್ನು ಗ್ರಹಣದ ಸಮಯದಲ್ಲಿ ಉತ್ತರಾಭಿಮುಖ 108 ಬಾರಿ ಜಪಿಸಬೇಕು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಇಷ್ಟೊಂದು ಕಟಕ ರಾಶಿಯ ಫಲಗಳು. ಈಗ ಸಿಂಹ ರಾಶಿಯಲ್ಲಿ ವ್ಯಯಾಧಿಪತಿ ಚಂದ್ರನಿಗೆ ಕೇತುಗ್ರಸ್ತ ಗ್ರಹಣ ಆಗಿದೆ. ಹೀಗಾಗಿ ಸಿಂಹ ರಾಶಿಯವರಿಗೆ ಸ್ವಲ್ಪ ಹಣದ ಕೊರತೆ ಉಂಟಾಗ್ಬೋದು. ಯಾಕಂದರೆ 12ನೇ ಮನೆಗೆ ನಾವು ವ್ಯಯಸ್ಥಾನ ಅಂತ ಹೇಳ್ತೀವಿ, ಹೌಸ್ ಆಫ್ ಲಾಸ್ ಅಂತ. ಸುಖಕ್ಕೂ ಸ್ವಲ್ಪ ಹೌಸ್ ಆಫ್ ಲಾಸ್ ಅಂತ ಹೇಳ್ಬೇಕಾಗುತ್ತೆ, ಸುಖ ಸಂತೋಷಕ್ಕೆ. ಸಪ್ತಮದಲ್ಲಿ ಕುಜ ಹಾಗೂ ರಾಹು ದಂಪತಿಗಳಲ್ಲಿ ವೈಮನಸ್ಸು, ಹಾಗೆಯೇ ಒಬ್ಬರದವರ ಅಭಿಪ್ರಾಯಗಳು ಹೊಂದಾಣಿಕೆ ಆಗೋದಿಲ್ಲ. ಹಾಗೆಯೇ ಪತಿಗೆ ಪತ್ನಿ ಮೇಲೆ ಹಾಗೂ ಪತ್ನಿಗೆ ಪತಿ ಮೇಲೆ ಏನಾದರೂ ಮಾನಸಿಕ ಅಸಮಾಧಾನಗಳು ಉಂಟಾಗ್ತಾ ಇರುತ್ತೆ. ಇನ್ನು ಮದುವೆ ಹುಡುಕಾಟದಲ್ಲಿರೋರಿಗೆ ವಂಚನೆ ಸಾಧ್ಯ, ಜಾಗ್ರತೆ ವಹಿಸಬೇಕು. ಸದ್ಯಕ್ಕೆ ಮದುವೆ ಪ್ರಯತ್ನಗಳನ್ನು ಕನಿಷ್ಠ 1 ತಿಂಗಳು ಮುಂದೂಡಿದ್ರೆ ಬಹಳ ಒಳ್ಳೆಯದು. ರಾಷ್ಟ್ರಾಧಿಪತಿ ರವಿ ಸಪ್ತಮದಲ್ಲಿ ರಾಹುಗ್ರಸ್ತನಾಗಿರೋದ್ರಿಂದ ಆರೋಗ್ಯದಲ್ಲಿ ಏರುಪೇರು, ಸೋಂಕುಗಳು ಈ ರೀತಿ ಉಂಟಾಗಬಹುದು. ಆದರೆ ತೃತೀಯಾಧಿಪತಿ ಶುಕ್ರ ಅಷ್ಟಮದಲ್ಲಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಜೀವನೋಪಾಯಕ್ಕೆ ಒಂದು ಹೊಸ ಮಾರ್ಗ ಗೋಚರ ಆಗುತ್ತೆ. ಅಷ್ಟಮದಲ್ಲಿ ಷಷ್ಠ್ಯಾಧಿಪತಿ ಶನಿ ಜಲತತ್ವ ರಾಶಿಯಲ್ಲಿರೋದ್ರಿಂದ ನೌಕರಿಯಲ್ಲಿ ಬಡ್ತಿ, ವಿದೇಶದಲ್ಲಿರೋರಿಗೆ ಏಳಿಗೆ ಹೆಚ್ಚಿರುತ್ತೆ. ಬಹಳ ಮುಖ್ಯ ವಿಷಯ ಏನಂದರೆ, ಪಂಚಮಾಧಿಪತಿ ಗುರು ಲಾಭಸ್ಥಾನದಿಂದ ಪಂಚಮದ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಅಂತಿಮದಲ್ಲಿ ಹೇಗೋ ಎಲ್ಲ ಕಷ್ಟಗಳನ್ನು ದಾಟುವಂಥ ಸಾಮರ್ಥ್ಯ ಕೂಡ ಇವರದಾಗುತ್ತೆ. ಸದ್ಯಕ್ಕೆ ಸಿಂಹರಾಶಿಯವರಿಗೆ ದೈವಶಕ್ತಿಯ ರಕ್ಷಣೆ ಇದೆ. ಈ ಮಂತ್ರವನ್ನು ಗ್ರಹಣ ಸಮಯದಲ್ಲಿ ಉತ್ತರಾಭಿಮುಖ 108 ಬಾರಿ ಜಪಿಸಬೇಕು. ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೆ, ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೆ, ಸಹಸ್ರನಾಮ ತತ್ವಲ್ಯಂ ರಾಮನಾಮ ವರಾನನೆ ಅಂತ. ಸೊ ಮತ್ತೊಮ್ಮೆ ಹೇಳ್ತೀವಿ ವೀಕ್ಷಕರೇ, ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೆ, ಸಹಸ್ರನಾಮ ತತ್ವಲ್ಯಂ ರಾಮನಾಮ ವರಾನನೆ. ಇಷ್ಟು ಸಿಂಹರಾಶಿಯ ಫಲಾಫಲಗಳು. ಈಗ ಕನ್ಯಾ ರಾಷ್ಟ್ರಾಧಿಪತಿ ಬುಧ 6ನೇ ಮನೆ ಅಂದರೆ ದುಸ್ಥಾನದಲ್ಲಿ ವಕ್ರಗತ. ಹೀಗಾಗಿ ಕನ್ಯಾ ರಾಶಿಯವರ ಆರೋಗ್ಯದಲ್ಲಿ ಪದೇ ಪದೇ ಸ್ವಲ್ಪ ಏರುಪೇರುಗಳು ಉಂಟಾಗುತ್ತೆ. ಹಾಗೆಯೇ ಏನೇ ಕೆಲಸ ಮಾಡಬೇಕಾದರೂ ವಿಳಂಬ ಆಗೋದು, ಅಡ್ಡಿ ಆತಂಕಗಳು, ಈ ರೀತಿ ತೊಂದರೆಗಳು ಕಾಡ್ತಾನೆ ಇರುತ್ತೆ. ಆದರೆ ದಶಮದಲ್ಲಿ ಗುರು ಇರೋದ್ರಿಂದ, ಹಾಗೆಯೇ ಗುರು ದೃಷ್ಟಿ ಬುಧನ ಮೇಲೆ ಇರೋದ್ರಿಂದ ಏನೇ ಕಷ್ಟಗಳು ಬಂದರೂ ಹೇಗೋ ಮುಂದುವರ್ಕೊಂಡು ಹೋಗ್ತಾ ಇರ್ತಾರೆ. ಷಷ್ಠದಲ್ಲಿ ಕುಜ ರಾಹು ಇರೋದ್ರಿಂದ ಪದೇ ಪದೇ ಹೊಟ್ಟೆ ನೋವು ಹಾಗೂ ಅಜೀರ್ಣ ಕಾಣಿಸ್ಕೋಬೋದು. ಸ್ವಲ್ಪ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಆ ಥರ ಉತ್ಪತ್ತಿ ಆಗುತ್ತೆ. ಲಾಭಾಧಿಪತಿ ಚಂದ್ರ 12ನೇ ಮನೆ ಅಂದರೆ ವ್ಯಯಸ್ಥಾನದಲ್ಲಿರೋದ್ರಿಂದ, ಹಾಗೆಯೇ ವ್ಯಯಾಧಿಪತಿ ರವಿ ಷಷ್ಠದಲ್ಲಿರೋದ್ರಿಂದ ಎಷ್ಟೇ ದುಡ್ಡು ಬಂದರೂ ಜೋಬು ಖಾಲಿ ಅಂತ ಅರ್ಥ. ಸಪ್ತಮದಲ್ಲಿ ಶನಿ ಹಾಗೂ ಉಚ್ಚ ಶುಕ್ರ ಇರೋದ್ರಿಂದ ಮದುವೆ ಪ್ರಯತ್ನಗಳು ಫಲಿಸುತ್ತೆ. ಹಾಗೆಯೇ ದಾಂಪತ್ಯದಲ್ಲಿ ಸುಖ ಸಂತೋಷ ಇರುತ್ತೆ. ಈ ಮಂತ್ರವನ್ನು ಗ್ರಹಣ ಸಮಯದಲ್ಲಿ ಉತ್ತರಾಭಿಮುಖ 108 ಬಾರಿ ಜಪಿಸಿ ಓಂ ಗಂ ಗಣಪತಿಯೇ ನಮಃ ಅಂತ. ಈ ಮಂತ್ರ ಮತ್ತೊಮ್ಮೆ ಹೇಳ್ತೀನಿ, ಓಂ ಗಂ ಗಣಪತಿಯೇ ನಮಃ ಅಂತ. ಇಷ್ಟು ವೀಕ್ಷಕರೇ ಕನ್ಯಾ ರಾಶಿಗೆ ಸಂಬಂಧಪಟ್ಟಿದ್ದು ಫಲಗಳು. ಈಗ ತುಲಾ ರಾಷ್ಟ್ರಾಧಿಪತಿ ಶುಕ್ರ ಷಷ್ಠದಲ್ಲಿ ಅಂದರೆ ರೋಗಸ್ಥಾನದಲ್ಲಿರೋದ್ರಿಂದ ತುಲಾ ರಾಶಿಯವರ ಆರೋಗ್ಯ ಅಷ್ಟಾಗಿ ಸಮಾಧಾನವಾಗಿ ಇರೋದಿಲ್ಲ. ಆದರೆ ಶುಕ್ರ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಗಾಬರಿ ಬೇಡ, ಏನೇ ಇದ್ದರೂ ಚೇತರಿಸ್ಕೊಳ್ತಾರೆ. ಶುಕ್ರ ಹಾಗೂ ಶನಿ ಇಬ್ಬರು 12ನೇ ಮನೆ ಅಂದರೆ ವ್ಯಯಸ್ಥಾನದ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ತುಲಾ ರಾಶಿಯವರಿಗೆ ನಿದ್ದೆ ಬರಲ್ಲ.
ಅಂದರೆ ಸ್ಲೀಪ್ಲೆಸ್ನೆಸ್ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ. ಹಾಗೆಯೇ ವಿಪರೀತ ಖರ್ಚುಗಳಿರುತ್ತೆ. ಇರೋದರಲ್ಲಿ ಗುರು ದೃಷ್ಟಿ ರಾಶಿಯ ಮೇಲೆ ಇರೋದರಿಂದ ಹೇಗೋ ಕಷ್ಟಗಳನ್ನು ನಿಭಾಯಿಸ್ತಾರೆ. 10ನೇ ಮನೆ ಅಧಿಪತಿ ಅಂದರೆ ಕರ್ಮಸ್ಥಾನಾಧಿಪತಿ ಚಂದ್ರ ಲಾಭದಲ್ಲಿರೋದ್ರಿಂದ ಉದ್ಯಮಿಗಳಿಗೆ ಅಥವಾ ಜನರಲ್ ಆಗಿ ಬಿಸ್ನೆಸ್ ಮಾಡೋರಿಗೆ ಇದು ವ್ಯಾಪಾರ ಚೆನ್ನಾಗಾಗುತ್ತೆ. ಆದರೆ ಚಂದ್ರ ಗ್ರಹಣಕ್ಕೀಡಾಗಿರೋದ್ರಿಂದ ಗ್ರಾಹಕರ ಬೇಡಿಕೆಗಳ ಈಡೇರಿಸೋದಕ್ಕೆ ಕಷ್ಟ ಆಗುತ್ತೆ. ಇದಕ್ಕೆ ಮೂಲ ಕಾರಣ ಇವರ ಆರೋಗ್ಯದ ಪದೇ ಪದೇ ಏರುಪೇರಿಂದ. ಅಂದರೆ ಆರೋಗ್ಯ ಸರಿಯಾಗಿಲ್ಲ ಅಂದರೆ ಸರಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ ನೋಡಿ, ಆ ರೀತಿಲಾಗತ್ತೆ. ಪಂಚಮದಲ್ಲಿ ಕುಜ ಹಾಗೂ ರಾಹು ಇರೋದ್ರಿಂದ ಮಕ್ಕಳ ಬಗ್ಗೆ ಚಿಂತೆ ಹೆಚ್ಚಾಗುತ್ತೆ. ಪ್ರತ್ಯೇಕವಾಗಿ ಈ ರಾಶಿಯ ಗರ್ಭಿಣಿಯರಿಗೆ ಸೋಂಕಾಗುವಂಥ ಸಾಧ್ಯತೆ ಇರುತ್ತೆ. ಸರಿಯಾಗಿರೋ ವೈದ್ಯರ ಸಲಹೆ ಪಡ್ಕೋಬೇಕು. ಹೀಗಾಗಿ ಈ ರಾಶಿಯ ಗರ್ಭಿಣಿಯರು ಶುಚಿಯಲ್ಲಿ ಭಾಳ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಜನಸಂದಣಿ ಸ್ಥಳಗಳಿಂದ ದೂರ ಇದ್ದರೆ ಭಾಳ ಒಳ್ಳೆಯದು. ಹಾಗೇನು ಆರೋಗ್ಯಕರವಾದ ಮನೆ ಊಟ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಲಾಭಾಧಿಪತಿ ರವಿ ಪಂಚಮದಲ್ಲಿರೋದ್ರಿಂದ ಆಗಾಗ ಧನಾಗಮನ ಹೆಚ್ಚಿರುತ್ತೆ. ರಾಶಿಯ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ತುಲಾ ರಾಶಿಯವರಿಗೆ ಕಾರಣಾಂತರಗಳಿಂದ ವೈರಾಗ್ಯ ಹೆಚ್ಚುತ್ತೆ. ಭೌತಿಕ ಜೀವನದ ಮೇಲೆ ಆಸಕ್ತಿ ಕಡಿಮೆ ಆಗ್ಬೋದು. ಆದರೆ ಸಂಪಾದನೆ ಆಗಲಿ ಅಥವಾ ಸುಖ ಸಂತೋಷ ಆಗಲಿ ಅವರು ಹೆಚ್ಚಾಗಿ ಅವ್ರಿಗೆ ಬರ್ತಾನೆ ಇರುತ್ತೆ. ಅವರು ಜಾಸ್ತಿ ಅದಕ್ಕೆ ಗಮನ ಕೊಡೋದಿಲ್ಲ. ಈ ಮಂತ್ರವನ್ನು ಗ್ರಹಣ ಸಮಯದಲ್ಲಿ ಉತ್ತರಾಭಿಮುಖ 108 ಬಾರಿ ಜಪಿಸಬೇಕಾಗತ್ತೆ. ಓಂ ಕ್ಲೀಂ ಕೃಷ್ಣಾಯ ನಮಃ, ಓಂ ಕ್ಲೀಂ ಕೃಷ್ಣಾಯ ನಮಃ. ಇದನ್ನು ಕೃಷ್ಣಾಯ ನಮಃ ಅಂತ ಬೇಕಾದ್ರೆ ಹೇಳ್ಬೋದು, ಇಲ್ಲ ಕೃಷ್ಣಾಯ ನಮಃ ಅಂತ ಹೇಳ್ಬೋದು. ನನ್ನ ಪ್ರಕಾರ ಈ ಬೀಜ ಮಂತ್ರ ಮಾಡಿದಾಗ ಓಂ ಕ್ಲೀಂ ಕೃಷ್ಣಾಯ ನಮಃ ಅಂದರೆ ಇದಕ್ಕೆ ಎಫೆಕ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇಷ್ಟು ವೀಕ್ಷಕರೇ ತುಲಾ ರಾಶಿಯ ಫಲಾಫಲಗಳು. ವೃಶ್ಚಿಕ ರಾಶ್ಯಾಧಿಪತಿ ಹಾಗೂ ರೋಗಸ್ಥಾನಾಧಿಪತಿ ಕುಜ 4ನೇ ಮನೆಯಲ್ಲಿ ಅಂದರೆ ಮಾತೃಸ್ಥಾನದಲ್ಲಿ ರಾಹುಗ್ರಸ್ತನಾಗಿದ್ದಾನೆ. ಹೀಗಾಗಿ ವೃಶ್ಚಿಕ ರಾಶಿಯವರ ಆರೋಗ್ಯ ಹಾಗೂ ಅವರ ತಾಯಂದರ ಆರೋಗ್ಯದಲ್ಲೂ ಏರುಪೇರುಗಳು ಪದೇ ಪದೇ ಕಾಣಬಹುದು. ಸಾಧಾರಣವಾಗಿ ಕುಜ ರಾಹು ಮಿಲನದಿಂದ ಅನಿರೀಕ್ಷಿತವಾಗಿ ಸೋಂಕುಗಳು ಅಂದರೆ ಇನ್ಫೆಕ್ಷನ್ಸು ಕಾಣಬಹುದು. ಇದನ್ನು ಪದೇ ಪದೇ ಹೇಳ್ತಾ ಇರ್ತೀನಿ ವೀಕ್ಷಕರೇ, ಯಾರದೇ ಜಾತಿಗಳು ಕುಜ ರಾಹು ಜೊತೆಲಿದ್ದರೆ ಏನಾದರೂ ಇನ್ಫೆಕ್ಷನ್ ಅಲರ್ಜಿ ಅಂತ ಬೇಗ ಬರುತ್ತೆ ಅವರಿಗೆ ಅಂತ. ಹಾಗೆಯೇ ಚತುರ್ಥದಲ್ಲಿ ರಾಹು ಇದ್ದರೆ ವಾಹನ ಅಪಘಾತದ ಸಾಧ್ಯತೆ ಕೂಡ ಇರುತ್ತೆ. ಹೇಗೆ ಅಂದರೆ ಬೇರೆ ಯಾರೋ ಕುಡಿದು ಅಮಲಿನಲ್ಲಿ ಬಂದು ಡ್ಯಾಶ್ ಹೊಡೆಯೋದು ಆ ರೀತಿಯಲ್ಲಿರುತ್ತೆ. ಕರ್ಮಸ್ಥಾನಾಧಿಪತಿ ರವಿ ಸ್ಥಾನದಿಂದ ನೌಕರಿಯಲ್ಲಿರೋರಿಗೆ ಸ್ವಲ್ಪ ಏಳಿಗೆ. ಆದರೆ 10ನೇ ಮನೆಯಲ್ಲಿ ಅಂದರೆ ಕರ್ಮಸ್ಥಾನದಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣ ನಡೀತಾ ಇರೋದ್ರಿಂದ ವಿದೇಶದಲ್ಲಿ ನೌಕರಿಯಲ್ಲಿರೋ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಎಡವಟ್ಟು ಅಂತ ಹೇಳಬೇಕಾಗತ್ತೆ. ಸಪ್ತಮಾಧಿಪತಿ ಶುಕ್ರ ಪಂಚಮದಲ್ಲಿರೋದ್ರಿಂದ ಸಂಭಾವಿತರಿಗೆ ಮದುವೆ ನಿಶ್ಚಯ ಆಗ್ಬೋದು. ಪಂಚಮದಲ್ಲಿ ಶನಿ ಇದ್ದರೆ ಜೂಜಿನ ದಾಸರಿಗೆ ನಷ್ಟಗಳು ಹೆಚ್ಚಾಗತ್ತೆ. ಅಷ್ಟಮದಲ್ಲಿ ವಕ್ರಗುರು ಇರೋದ್ರಿಂದ ಪಿತ್ರಾರ್ಜಿತ ಆಸ್ತಿ ಲಭ್ಯ ಆಗ್ಬೋದು. ಈ ಮಂತ್ರವನ್ನು ಗ್ರಹಣ ಸಮಯದಲ್ಲಿ ಉತ್ತರಾಭಿಮುಖ 108 ಬಾರಿ ಜಪಿಸಬೇಕು. ಇದು ಭಾಳ ಸರಳವಾಗಿರೋ ಮಂತ್ರ, ತಮಗೆಲ್ಲ ಗೊತ್ತೇ ಇರುತ್ತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಈ ರೀತಿ. ಇಷ್ಟು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಿದ್ದು. ಧನುಸ್ ರಾಶ್ಯಾಧಿಪತಿ ಗುರು ಸಪ್ತಮದಲ್ಲಿ ವಕ್ರಿ. ನಿಂತೋಗಿರೋ ಕೆಲಸಗಳಿಗೆ ಚಾಲನೆ ಸಿಗತ್ತೆ. ಮದುವೆ ಪ್ರಯತ್ನಗಳು ಫಲಿಸತ್ತೆ. ತೃತೀಯದಲ್ಲಿ ಕುಜ ರಾಹು ಸಂಯೋಜನೆಯಿಂದ ಒಡ ಹುಟ್ಟಿದವ್ರ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಹಾಗೆಯೇ ಒಡ ಹುಟ್ಟಿದವ್ರ ಜೊತೆ ಭಿನ್ನಾಭಿಪ್ರಾಯಗಳು ಉತ್ಪತ್ತಿ ಆಗ್ಬೋದು. ಪಿತೃಸ್ಥಾನಾಧಿಪತಿ ರವಿ ಪಿತೃಸ್ಥಾನದ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ತಂದೆಯ ಹಣಕಾಸಿನ ವಿಷಯಕ್ಕೆ ಒಳ್ಳೆಯದು. ಆದರೆ ಅಷ್ಟಮಾಧಿಪತಿ ಚಂದ್ರ ಪಿತೃಸ್ಥಾನದಲ್ಲಿ ಕೇತುಗ್ರಸ್ತನಾಗಿರೋದ್ರಿಂದ ತಂದೆ ಆರೋಗ್ಯದಲ್ಲಿ ಹೆಚ್ಚಿನ ಏರುಪೇರಿರ್ಬೋದು. ಚತುರ್ಥದಲ್ಲಿ ಉಚ್ಚ ಶುಕ್ರ ಹಾಗೂ ಶನಿ ಬಲವಾಗಿರೋದ್ರಿಂದ ಪ್ರಯತ್ನ ಪಟ್ಟರೆ ಹೊಸ ವಾಹನ ಲಭ್ಯ. ಕರ್ಮಸ್ಥಾನಾಧಿಪತಿ ಬುಧ ವಕ್ರನಾಗಿ ತೃತೀಯದಲ್ಲಿರೋದ್ರಿಂದ ವೃತ್ತಿಯಲ್ಲಿ ಏಳಿಗೆ. ಆದರೆ ಬಹಳ ಒತ್ತಡಗಳು ಅಂದರೆ ಸ್ಟ್ರೆಸ್ಸು ಹೆಚ್ಚಾಗ್ತಾನೆ ಹೋಗುತ್ತೆ. ಈ ಮಂತ್ರವನ್ನು ಗ್ರಹಣ ಸಮಯದಲ್ಲಿ ಉತ್ತರಾಭಿಮುಖ 108 ಬಾರಿ ಜಪಿಸಿ. ಓಂ
ಧನ್ವಂತರಯೇ ನಮಃ. ಓಂ ಧನ್ವಂತರಯೇ ನಮಃ. ಇಷ್ಟು ಧನುರಾಶಿಯ ಫಲಗಳು. ಈಗ ಮಕರ ರಾಶ್ಯಾಧಿಪತಿ ಶನಿ ತೃತೀಯದಲ್ಲಿ ಗುರು ಮನೆಯಲ್ಲಿ ಉಚ್ಚ ಯೋಗಕಾರಕ ಶುಕ್ರನ ಜೊತೆ ಇರೋದ್ರಿಂದ ಹೊಸ ಮನೆ ಲಭ್ಯ. ಅದು ಬಾಡಿಗೆ ಮನೆ ಆಗಿರ್ಬೋದು ಅಥವಾ ಸ್ವಂತ ಮನೆ ಆಗಿರ್ಬೋದು. ಇನ್ನು ಪಂಚಮಾಧಿಪತಿ ಶುಕ್ರ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಮಕ್ಕಳ ವಿಷಯದಲ್ಲಿ ಸಂತೋಷ ಉಂಟಾಗತ್ತೆ. ಆದರೆ ಸಪ್ತಮಾಧಿಪತಿ ಚಂದ್ರ ಅಷ್ಟಮದಲ್ಲಿ ಗ್ರಹಣಕ್ಕೀಡಾಗಿರೋದ್ರಿಂದ ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ಏರುಪೇರು, ಇದರಿಂದ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುತ್ತೆ. ಅಷ್ಟಮದಲ್ಲಿ ಚಂದ್ರ ಹಾಗೂ ಕೇತು, ಹಾಗೆಯೇ ಅಷ್ಟಮಾಧಿಪತಿ ರವಿ ರಾಹುಗ್ರಸ್ತನಾಗಿರೋದ್ರಿಂದ ಮಕರ ರಾಶಿಯವರಿಗೆ ಸಣ್ಣ ಪುಟ್ಟದಾದ ಕಣ್ಣಿನ ಸಮಸ್ಯೆ ಕೂಡ ಕಾಣಿಸ್ಕೋಬಹುದು. ಆದರೆ ರವಿ ಮೇಲೆ ಗುರು ದೃಷ್ಟಿ ಕೂಡ ಇರೋದ್ರಿಂದ ವೈದ್ಯರ ಸಲಹೆಯಂತೆ ಅನುಕೂಲ ಉಂಟಾಗುತ್ತೆ ಫಾಲೋ ಮಾಡಿಕೊಂಡ್ರೆ. ದ್ವಿತೀಯದಲ್ಲಿ ಕುಜ ಹಾಗೂ ರಾಹು ಇರೋದ್ರಿಂದ ಸ್ವಲ್ಪ ಬಾಯಿನ ಸ್ವಚ್ಛತೆ ಒಂಥರ ಕಾಪಾಡ್ಕೋಬೇಕಾಗತ್ತೆ. ಯಾಕಂದರೆ ಅವರಿಗೆ ಆ ಟೈಮಲ್ಲಿ ಟೆಂಪ್ಟೇಷನ್ಸ್ ಬಂದು ಸ್ವಲ್ಪ ಏನಾದರೂ ವಕ್ರವಾಗಿ ಮಾತಾಡಬೇಕು ಅಂತ ಅನಿಸುತ್ತೆ. ಅಂದರೆ ಒಂದು ಕಡೆ ಓರಲ್ ಹೈಜೀನ್ ಚೆಕ್ ಮಾಡಿಸ್ಕೊಂಡ್ರೆ ಅದು ಬಹಳ ಒಳ್ಳೆಯದು. ಇನ್ನೊಂದು ಕಡೆ ಆಗಾಗ ಕೆಟ್ಟ ಅಸಭ್ಯ ಮಾತುಗಳನ್ನು ಅದು ಸಡನ್ನಾಗಿ ಸ್ವಲ್ಪ ಆಗಿಬಿಡ್ಬೋದು. ಅದು ಶತ್ರುತ್ವನ ಬೆಳೆಸ್ಕೋಬೋದು. ಅಸಭ್ಯ ಮಾತುಗಳನ್ನು ಆಡಬಾರ್ದು. ಎಲ್ಲರ ಜೊತೆ ಜಗಳಗಳಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಈ ಮಂತ್ರವನ್ನು ಗ್ರಹಣ ಸಮಯದಲ್ಲಿ ಉತ್ತರಾಭಿಮುಖ 108 ಬಾರಿ ಜಪಿಸಬೇಕು. ಓಂ ಕಾಲಭೈರವಾಯ ನಮಃ ಅಂತ ಮತ್ತೊಮ್ಮೆ ತಿಳಿಸಿದರೆ ಓಂ ಕಾಲಭೈರವಾಯೈ ನಮಃ ಅಂತ. ಇಷ್ಟು ಮಕರ ರಾಶಿಯ ಫಲಗಳು. ಈಗ ಕುಂಭರಾಶಿಯವರು ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಯಾಕಂದರೆ ಸಿಂಹರಾಶಿಯಿಂದ ಕುಂಭರಾಶಿಗೆ ಗ್ರಹಣದ ನೇರ ಪ್ರಭಾವ ಇರುತ್ತೆ. ಯಾವಾಗಲೂ ಹೇಳ್ತಾ ಇರ್ತೀನಿ, ಕುಂಭರಾಶಿಗೆ ಚಂದ್ರ ಮತ್ತು ಅಶುಭ ಗ್ರಹ ಅಂತ ಹೇಳ್ತಾ ಇರ್ತೀನಿ. ಈ ರೀತಿ ಚಂದ್ರನ ದೃಷ್ಟಿಯಿಂದ ಅದು ಅಷ್ಟು ಒಳ್ಳೆಯದಲ್ಲ. ಕಚೇರಿಯಲ್ಲಾಗ್ಬೋದು ಅಥವಾ ಮನೆಯಲ್ಲಾಗ್ಬೋದು ಏನಾದರೂ ಒತ್ತಡಗಳು, ಮಾತಿಗೆ ಮಾತು, ಈ ರೀತಿ ಒತ್ತಡಗಳು ಹೇರ್ತಾ ಹೋಗ್ಬೋದು. ಬಹಳ ತಾಳ್ಮೆ ಇಟ್ಕೊಂಡಿರಬೇಕು. ಪಂಚಮಾಧಿಪತಿ ಬುಧನ ವಕ್ರತ್ವದಿಂದ ಕುಂಭರಾಶಿಯವರ ಮಕ್ಕಳ ಆರೋಗ್ಯದಲ್ಲಿ ಏರುಪೇರುಗಳು. ಸಪ್ತಮಾಧಿಪತಿ ರವಿಯ ಸ್ಥಾನದಿಂದ ಪತಿ ಅಥವಾ ಪತ್ನಿ ಜೊತೆ ಭಿನ್ನಾಭಿಪ್ರಾಯಗಳು. ಕರ್ಮಸ್ಥಾನಾಧಿಪತಿ ಕುಜ ರಾಹುಗ್ರಸ್ತನಾಗಿರೋದ್ರಿಂದ ನೌಕರಿಯಲ್ಲಿ ಒತ್ತಡಗಳು. ಯೋಗಕಾರಕ ಶುಕ್ರ ದ್ವಿತೀಯದಲ್ಲಿ ಬಲವಾಗಿರೋದ್ರಿಂದ ಹಣಕಾಸಿನ ವಿಷಯಕ್ಕೆ ಅದು ಒಳ್ಳೆಯದೇ. ಹಾಗೆಯೇ ರಾಶ್ಯಾಧಿಪತಿ ದ್ವಿತೀಯದಲ್ಲಿರೋದ್ರಿಂದ ಸಂಪಾದನೆ ಚೆನ್ನಾಗಿರುತ್ತೆ. ಪೂರ್ವ ಪುಣ್ಯ ಸ್ಥಾನದಲ್ಲಿ ವಕ್ರ ಗುರು ಇದ್ದು ರಾಶಿಯ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಕುಂಭರಾಶಿಯವರಿಗೆ ಸ್ವಲ್ಪ ದೈವ ಬಲ ಇರುತ್ತೆ. ಸರಿಯಾದ ದೈವಾರಾಧನೆಯಿಂದ ರಕ್ಷಣೆ ಕೂಡ ಖಂಡಿತವಾಗಿ ಸಿಗುತ್ತೆ. ಹೀಗಾಗಿ ಕಷ್ಟಗಳನ್ನು ದಾಟುವಂಥ ಸಾಮರ್ಥ್ಯ. ಈ ಮಂತ್ರವನ್ನು ಗ್ರಹಣ ಸಮಯದಲ್ಲಿ ಉತ್ತರಾಭಿಮುಖ 108 ಬಾರಿ ಜಪಿಸಬೇಕು. ಇದು ಮೃತ್ಯುಂಜಯ ಮಂತ್ರ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷಿಮಾಮೃತಾತ್. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷಿಮಾಮೃತಾತ್. ಇಷ್ಟು ಕುಂಭರಾಶಿಯ ಫಲಾಫಲಗಳು. ಈಗ ಮೀನರಾಶಿ. ರಾಶಿಯಲ್ಲಿ ಶನಿ, ಹೀಗಾಗಿ ಸಾಡೆ ಸತಿ ಮಧ್ಯಭಾಗ ನಡೀತಾ ಇದೆ. ಇದರಿಂದ ಮನಸ್ಸಲ್ಲಿ ಏನಾದರೂ ಚಿಂತೆ ಇದ್ದೇ ಇರುತ್ತೆ. ಜನ್ಮರಾಶಿಯ ಮೇಲೆ ಅಂದರೆ ಚಂದ್ರನ ಮೇಲೆ ಶನಿ ಕೂತಿರೋದ್ರಿಂದ ತಾಯಿ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಯಾಕೆಂದರೆ ಚಂದ್ರನಿಗೆ ನಾವು ಮಾತೃಕಾರಕ ಅಂತ ಹೇಳ್ತೀವಿ. ಚತುರ್ಥದಲ್ಲಿ ವಕ್ರಗುರು ಅಂದರೆ ಮಾತೃಸ್ಥಾನದಲ್ಲಿ ಇರೋದ್ರಿಂದ ಇದು ತಾಯಿ ಮನಸ್ಥಿತಿಗೇನೋ ಒಳ್ಳೆಯದು. ಆದರೆ ಚತುರ್ಥಾಧಿಪತಿ ಬುಧ ವಕ್ರನಾಗಿ ವ್ಯಯಸ್ಥಾನದಲ್ಲಿ ಅಲ್ಲ 12ನೇ ಮನೆಯಲ್ಲಿ ಇರೋದು ತಾಯಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಪಂಚಮಾಧಿಪತಿ ಚಂದ್ರ ಷಷ್ಠದಲ್ಲಿರೋದ್ರಿಂದ ಮೀನರಾಶಿಯವರು ಅವರ ಮಕ್ಕಳ ಬಗ್ಗೆ ಭಾಳ ಚಿಂತೆ ಹೆಚ್ಚು ಮಾಡಿಕೊಳ್ತಾರೆ. ಚಿಂತೆ ಮಾಡುವಂಥದ್ದು ಇರುತ್ತೋ ಇಲ್ವೋ, ಬಟ್ ಇವರು ಹೆಚ್ಚು ಮಾಡಿಕೊಳ್ತಾರೆ.
ಹಾಗೆಯೇ ಪದೇ ಪದೇ ಇವರಿಗೆ ಆ ಚಿಂತೆ ಮಾಡಿ ಮಾಡಿ ಅಸಿಡಿಟಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸಪ್ತಮಾಧಿಪತಿ ಬುಧ ವಕ್ರನಾಗಿ 12ನೇ ಮನೆಯಲ್ಲಿ ಅಂದರೆ ವ್ಯಯಸ್ಥಾನದಲ್ಲಿರೋದ್ರಿಂದ ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ಏರುಪೇರುಗಳಿರುತ್ತೆ. 12ನೇ ಮನೆಯಲ್ಲಿ ಕುಜ ಹಾಗೂ ರಾಹು ಇರೋದ್ರಿಂದ ಪಾದದ ಬೆರಳುಗಳ ಮಧ್ಯದಲ್ಲಿ ಇನ್ಫೆಕ್ಷನ್ ಸೋಂಕುಗಳಾಗ್ಬೋದು, ಕಾಲುಗಳಲ್ಲಿ ಸ್ವಲ್ಪ ನೋವು ಹಾಗೂ ನಿಶ್ಶಕ್ತಿ ಉಂಟಾಗ್ಬೋದು. ಈ ರೀತಿ ಪದೇ ಪದೇ ಕಾಣಿಸ್ಕೋಬೋದು. ಆದರೆ ರಾಶಿಯಲ್ಲಿ ಉಚ್ಚ ಶುಕ್ರ ಇರೋದ್ರಿಂದ ಸ್ವಲ್ಪ ಸುಖನೂ ಹೆಚ್ಚಿರುತ್ತೆ, ಮನಸ್ಸಿಗೆ ಸ್ವಲ್ಪ ಖುಷಿ ಕೂಡ ಇರುತ್ತೆ. ಕುಜ ವ್ಯಯಸ್ಥಾನದಲ್ಲಿರೋದ್ರಿಂದ ಒಡ ಹುಟ್ಟಿದವರ ಸಂತೋಷ ಅಥವಾ ಯೋಗಕ್ಷೇಮಕ್ಕೂ ಅದು ಒಳ್ಳೆಯ ಸೂಚನೆ ಅಲ್ಲ. ಈ ಮಂತ್ರವನ್ನು ಗ್ರಹಣದ ಸಮಯದಲ್ಲಿ ಉತ್ತರಾಭಿಮುಖ 108 ಬಾರಿ ಜಪಿಸಬೇಕು. ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಮಸೇ ನಮಃ. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಮಸೇ ನಮಃ. ಇಷ್ಟು ವೀಕ್ಷಕರೇ ಮೀನರಾಶಿಯ ಸಂಬಂಧಪಟ್ಟಿದ್ದು ಫಲಗಳು. ನೋಡಿ ವೀಕ್ಷಕರೇ, ನಾನು ಯಾವಾಗಲೂ ಹೇಳೋ ಹಾಗೆ ನಿಮ್ಮ ಜಾತಕದ ಯೋಗಗಳು, ಬಲ ಅಬಲಗಳು, ಆಮೇಲೆ ದಶಾಭುಕ್ತಿಗಳು, ಲಗ್ನಾಧಿಪತಿ ಇರೋ ಸ್ಥಾನ ಇಷ್ಟೆಲ್ಲ ನೋಡಿಕೊಂಡು ಅದು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ ಹೊರತು ಬರೀ ಒಂದು ಗೋಚಾರ ಅಂತ ಅಲ್ಲ. ಈ ರಾಶಿ ಫಲಗಳನ್ನು ಒಂದು ಗೈಡೆನ್ಸ್ಗಾಗಿ ತಗೊಳ್ಳಿ. ಸ್ವಲ್ಪ ಆಧ್ಯಾತ್ಮಿಕ ಚಿಂತನೆ, ಧ್ಯಾನ, ಒಳ್ಳೆಯತನ ಇದೆಲ್ಲ ಪಾಲನೆ ಮಾಡಿದರೆ ನಮಗೆ ಶ್ರೀರಕ್ಷೆ ಅಂತ ಅದು ನಮ್ಮ ಗ್ರಂಥಗಳಲ್ಲಿ ಹೇಳುತ್ತೆ. ಈ ಚಂದ್ರಗ್ರಹಣದ ಮಾಹಿತಿ ನಿಮಗೆಲ್ಲ ಇಷ್ಟ ಹಾಗೇನು ಉಪಯುಕ್ತ ಆಯಿತು ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಮುಂದಕ್ಕೆ ಅತಿ ಶೀಘ್ರದಲ್ಲಿ ಯುಗಾದಿ ಸಂಚಿಕೆಯನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ. ಎಂದಿನಂತೆ ಎಲ್ಲರಿಗೂ ನನ್ನ ಗೌರವಾದ ನಮಸ್ಕಾರಗಳು. ಕೃಷ್ಣಂ ವಂದೇ ಜಗದ್ಗುರುಂ.